ನಮಸ್ಕಾರ. ಪ್ರವೀಣ ವಾಹಿನಿಯ ಪ್ರವೀಣವಾಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇಂದು ನಾನು ಇನ್ನೊಂದು ವಾಣಿಯನ್ನು ನಿಮ್ಮೆದುರಿಗೆ ವಾಚನ ಮಾಡಿ ತಕ್ಕ ಮಟ್ಟಿಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡ್ತೀನಂತೆ. ಈ ಒಂದು ಪ್ರವೀಣವಾಣಿಯ ಶೀರ್ಷಿಕೆ ಏನು ಅನ್ನುವಂತಹ ಶೀರ್ಷಿಕೆಯೊಂದಿಗೆ ಇಂದಿನ ವಾಣಿಯ ವಾಚನ ಮತ್ತು ಸಂಕ್ಷಿಪ್ತ ವಿಶ್ಲೇಷಣೆ. ಈ ಒಂದು ವಾಣಿಯ ವಾಚನ ಈ ಥರ: ಉಗುಳು ನುಂಗಿದರೇನು ಉದರ ತುಂಬುವುದೇನು, ಉಗುಳು ನುಂಗಿದರೇನು ಉದರ ತುಂಬುವುದೇನು, ಗಾಳಿ ಸೇವಿಸದೊಡನೆ ತ್ರಷೆಯ ನೀಗುವುದೇನು, ಗಾಳಿ ಸೇವಿಸದೊಡನೆ ತ್ರಷೆಯ ನೀಗುವುದೇನು, ತನುವ ಶುಚಿಗೊಳಿಸಿ ನೊಸಲ ಲಾಂಛನ ಧರಿಸಿ, ತನುವ ಶುಚಿಗೊಳಿಸಿ ನೊಸಲ ಲಾಂಛನ ಧರಿಸಿ, ಹಗಲಿರುಳು ಇಡೀ ದಿವಸ ಧ್ಯಾನ ಮಾಡಿದರೇನು, ಹಗಲಿರುಳು ಇಡೀ ದಿವಸ ಧ್ಯಾನ ಮಾಡಿದರೇನು, ಹರಿಯು ಒಲಿಯುವನೇನು, ಹಗಲಿರುಳು ಇಡೀ ದಿವಸ ಧ್ಯಾನ ಮಾಡಿದರೇನು, ಆ ಹರಿಯು ಒಲಿಯುವನೇನು, ಜಾಲತಾಣ ಬಳಸಿ ಪರಭಾಷೆ ಕೃತಿ ಸೇರಿಸಿ, ಜಾಲತಾಣ ಬಳಸಿ ಪರಭಾಷೆ ಕೃತಿ ಸೇರಿಸಿ, ಹೊಸ ಕೃತಿಯ ರಚಿಸಿದೊಡೆ ವಾಚಕರು ಮೆಚ್ಚಿ ಹೊಗಳುವರು ಏನು, ಸತ್ಯ ಕೆಂಡದಂತೆ ಸುಡದೆ ಬಿಡುವುದು ಏನು, ಹರಿಹರನು ನರನು ಯಾರು ಮೆಚ್ಚಿದರು ಕೇಳು, ಹರಿಹರನು ನರನು ಯಾರು ಮೆಚ್ಚರು ಕೇಳು, ಎಂದನ ನೋಡು ನಮ್ಮ ತಂದೆ ಪ್ರಭಂಜನ ವಿಠ್ಠಲ, ಎಂದನ ನೋಡು ನಮ್ಮ ತಂದೆ ಪ್ರಭಂಜನ ವಿಠ್ಠಲ. ಹೌದು, ಈ ಒಂದು ವಾಣಿ ಒಳಗೆ ಬಹಳ ಅರ್ಥಪೂರ್ಣವಾದಂತಹ ಏನಂದರೆ ಸತ್ಯವನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಉಗುಳು ನುಂಗಿದರೆ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯ ಆಗ್ತದೆ? ಇಲ್ಲ. ಉಗುಳು ನುಂಗಿದರೆ ನಮಗೆ ತ್ರಷೆಯೂ ನೀಗುವುದಿಲ್ಲ, ಬಾಯಾರಿಕೆಯೂ ನೀಗುವುದಿಲ್ಲ. ಮತ್ತೇನಪ್ಪ ಅಂತಂದರೆ ಅದಕ್ಕೆ ಉಗುಳು ನುಂಗಿದರೆ ಉದರ ತುಂಬುವುದೇನು, ಬಾಯಾರಿಕೆಯೇ ಆರೋದಿಲ್ಲ ಅಂದಮೇಲೆ ಉದರ ತುಂಬಲಿಕ್ಕೆ ಹೇಗೆ ಸಾಧ್ಯ? ಗಾಳಿ ಸೇವಿಸದೊಡನೆ ನಮಗೆ ತ್ರಷೆ ಅಂದರೆ ಹಸಿವು, ಆ ತ್ರಷೆ ಅಂದರೆ ನೀರಡಿಕೆ, ಅದು ಕಡಿಮೆ ಆಗಲಿಕ್ಕೆ ಸಾಧ್ಯ ಏನು? ಆಗಂಗಿಲ್ಲ. ಅದಕ್ಕೇನಪ್ಪ ಅಂತಂದಾಗ ಅದಕ್ಕೆ ನಾವು ಕೆಲವೊಂದು ಸರ್ತಿ ಏನಪ್ಪ ಅಂದರೆ ನಾವು ಮೈಯೆಲ್ಲ ಸ್ವಚ್ಛ ಸ್ನಾನ ಮಾಡಿಬಿಟ್ಟು ನೊಸಲ ಲಾಂಛನಗಳನ್ನು ಧರಿಸಿ ಏನಪ್ಪ ಹಗಲಿರುಳು ಇಡೀ ದಿವಸ ನಾವು ಆ ದೇವರ ಧ್ಯಾನವನ್ನು ಮಾಡ್ತೀವಿ. ಬರೀ ನೊಸಲ ಅಂದರೆ ಕೇವಲ ಸ್ನಾನ ಮಾಡಿ ಲಾಂಛನಗಳನ್ನು ಧರಿಸಿ ಧ್ಯಾನದ ರೂಪದಲ್ಲಿ ಮಂದಿಗೆ ತೋರೋ ಸಲುವಾಗಿ ನಾವು ಮಾಡಿದ್ರೆ ಆ ಹರಿಯು ಮೆಚ್ಚಲಿಕ್ಕೆ ಸಾಧ್ಯ ಅದೇನು? ಖಂಡಿತ ಮೆಚ್ಚಂಗಿಲ್ಲ. ತನ್ನುವು ಶುಚಿಯಾಗಿರಬೇಕು, ಮನೆಯು ಶುಚಿಯಾಗಿರಬೇಕು, ತನ್ನ ಮನೆಯ ಜೊತೆಗೆ ಮನಸ್ಸು ಶುಚಿಯಾಗಿರಬೇಕು. ಆಗಲೇ ನೋಡು ಮೆಚ್ಚುವನು ನೋಡು ನಮ್ಮ ಪ್ರಭಂಜನ ದೇವ ಅಂದಾಗೆ. ಅದಕ್ಕೇನಪ್ಪ ಅಂದರೆ ಎಲ್ಲವೂ ಶುಚಿಯಾಗಿದ್ದಾಗ ಮಾತ್ರ ಅದು ಸಾಧ್ಯ, ಇಲ್ಲಿದ್ದರೆ ಕಷ್ಟ ಸಾಧ್ಯ ಅಂಥೇಳಿ. ಅದೇ ರೀತಿ ಏನಪ್ಪ ಅಂತಂದಾಗ ನಾವು ಸಾಹಿತ್ಯವನ್ನು ನೋಡ್ತೀವಿ. ಎಷ್ಟೋ ಜನ ಏನಪ್ಪ ಅಂದ್ರೆ ಇಲ್ಲಿ ಕೃತಿ ಚೌರ್ಯವನ್ನು ಮಾಡ್ತಿರ್ತಾರೆ. ಬೇರೆ ಭಾಷೆಗಳಿಂದ ತಗೊಂಡು ತರ್ಜುಮೆಯನ್ನು ಮಾಡಿ ತಮ್ಮ ಹೆಸರನ್ನು ಹಾಕಿಕೊಳ್ತಿರ್ತಾರೆ, ಅಥವಾ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಪುಸ್ತಕಗಳಿಂದ ಬೇರೆ ಬೇರೆ ಕಡೆಗಳಿಂದ ಜಾಲತಾಣಗಳು ಅಥವಾ ಬೇರೆ ರಚನೆಕಾರರದು ಅಲ್ಲಿಷ್ಟು ಇಲ್ಲಿಷ್ಟು ಎಲ್ಲವನ್ನು ಸೇರಿಸಿ ತಮ್ಮದೇ ಮಾಡಿರ್ತಾರೆ. ಅದನ್ನು ಮಾಡಿ ಏನಪ್ಪ ಅಂದರೆ ಪ್ರಸ್ತುತಪಡಿಸ್ತಾರೆ. ಅದಕ್ಕೆ ಇಲ್ಲಿ ಕೇಳ್ತಾನೆ, ಅಷ್ಟೆಲ್ಲ ಮಾಡಿದ್ರೆ ಏನಂದ್ರೆ ಸತ್ಯ ಅನ್ನುವಂಥದ್ದು ಸತ್ಯ ಕೆಂಡ ಇದ್ದಂಗೆ. ಅದು ನಮಗೆ ಮಂದಿಗೆ ಗೊತ್ತಾಗಿರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಆತ್ಮಕ್ಕಾದ್ರೂ ಗೊತ್ತಿರ್ತದೆ, ಭಗವಂತನಿಗಾದರೂ ಗೊತ್ತಿರ್ತದೆ. ಅದು ನಮ್ಗೆ ಸುಡದೆ ಬಿಡ್ತದೇನು? ನಮ್ಮ ಸಾಹಿತ್ಯ ನರನು ಮೆಚ್ಚುವುದಿಲ್ಲ, ಹರನು ಮೆಚ್ಚುವುದಿಲ್ಲ, ಹರಿಯು ಮೆಚ್ಚುವುದೇ ಇಲ್ಲ ಅನ್ನುವುದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ನನ್ನ ನಿಷ್ಠೆ ಇರಬೇಕು, ನನ್ನತನ ಇರಬೇಕು, ಅದರ ಒಳಗಡೆ ಏನಾದರೂ ಪಾವಿತ್ರತೆ ಇರಬೇಕು, ತೊಡಗಿಸಿಕೊಂಡಿರುವಂಥದ್ದು ಇರಬೇಕು. ಎಲ್ಲಗಳ ಸಂಗಮದ ಪ್ರಸ್ತುತೆ ನನ್ನ ಪರಿಶುದ್ಧ ಮನಸ್ಸಿನಿಂದ ಬಂದಿರಬೇಕು. ಆಗ ಮಾತ್ರ ಹರಿ ನರ ಎಲ್ಲರೂ ಮೆಚ್ಚಲಿಕ್ಕೆ ಸಾಧ್ಯ. ನನ್ನತನದ ಹೊರತು ಬೇರೆ ಏನೆಲ್ಲ ಹಾಕಿದರೂ ಅದು ಬರೀ ಶೂನ್ಯ ಅಥವಾ ತೃಣಕ್ಕೆ ಸಮಾನ ಅಂಥೇಳಿ ಹೇಳ್ಬೋದು. ಇಂದಿನ ಈ ವಾಣಿಯನ್ನು ವಿಶ್ಲೇಷಣೆ ಮಾಡ್ತಾ ಇಲ್ಲಿಗೆ ವಿರಾಮ ಹೇಳ್ತೀನಂತೆ. ನಮಸ್ಕಾರ, ಧನ್ಯವಾದಗಳು.